स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। गांधीनगर में उर्दू हायर प्राइमरी स्कूल 29 में 8th क्लास का उद्घाटन। कहते हैं पढ़ेगा इंडिया तो बढ़ेगा इंडिया। इसी के चलते सरकारें तालीम को आम करने के लिए हर कोशिश कर रही है। इसी कड़ी में बीजापुर शहर के गांधीनगर में आज एमएलए विठल कटकदोंड, डायनामिक लीडर अब्दुल रज़ाक होर्ती, उप मेयर दिनेश हल्ली, कॉरपोरेटर शफीक मनगोली, बीईओ तलवार और स्कूल के एसडीएमसी चेयरमैन ज़मीर मलिक की मौजूदगी में उर्दू हायर प्राइमरी स्कूल 29 में नई 8th क्लास का उद्घाटन किया गया। इस दौरान एसडीएमसी चेयरमैन ज़मीर ने स्कूल के लिए कई सुविधाओं के लिए एमएलए कटकदोंड को मनवी पत्र देकर उन्हें पूरा करने का आग्रह किया। इस दौरान बात करते हुए एमएलए कटकदोंड और अब्दुल रज़ाक होर्ती साहब ने मनवी पत्र में दिए गए सभी सुविधाएं जल्द से जल्द देने का आश्वासन भी दिया। इस मौके पर गांधीनगर के कई गण्य लोग मौजूद थे। ಗಾಂಧಿನಗರದ 29ನೇ ವಿಜಾಪುರ ಶಾಲೆಯಲ್ಲಿ ಇವತ್ತು 8ನೇ ಇಯತ್ತೆ ಪ್ರಾರಂಭ ಮಾಡಿವಿ. ಒಂದು ಅತ್ಯಂತ ಹಿಂದುಳಿದ ಏರಿಯಾದಲ್ಲಿರ್ತಕ್ಕಂಥ ಗಾಂಧಿನಗರದ ಗಾಂಧಿ ಸ್ಕೂಲಿಗೆ ಇವತ್ತು 8ನೇ ಇಯತ್ತೆ ಪ್ರಾರಂಭ ಮಾಡಿದ್ದು ತುಂಬ ಸಂತೋಷದಾಯಕ ವಿಷಯ. ಬಹುಶಃ ಇಲ್ಲಿ ಎಲ್ಲ ಪಾಲಕರು ಜೊತೆಗೆ ಎಲ್ಲರೂ ಕೂಡಿಕೊಂಡು ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಎಷ್ಟು ಕಳಕಳಿ ಇದೆ ಅನ್ನುವಂಥ ಕಳಕಳಿಯನ್ನು ತೋರಿಸಿದಂಥ ಗಾಂಧಿನಗರದ ಎಲ್ಲ ಹಿರಿಯರಿಗೂ ಮತ್ತು ಪೂಜ್ಯ ಶಿಕ್ಷಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ಈ ರಾಜ್ಯದಲ್ಲಿ ಸರ್ಕಾರ ನಿಮ್ಮದೇ ಇದೆ, ಸರ್ಕಾರಿ ಶಾಲೆಗಳು ಸೌಲಭ್ಯ ಇಲ್ಲ, ಅದಕ್ಕೆ ತಾವು ಏನು ಲೆಟರ್ ಕೊಡ್ತೀವಿ ಮುಖ್ಯಮಂತ್ರಿಗಳಿಗೆ? ಯಾವುದೇ ಪಕ್ಷ ಇದ್ರೂ ಸಹಿತಕ್ಕೆ, ಯಾವುದೇ ಏನೇ ಇದ್ರೂ ಸಹಿತಕ್ಕೆ ಎಲ್ಲಕ್ಕಿಂತ ಹೆಚ್ಚು ದುಡ್ಡು ಖರ್ಚು ಮಾಡುವಂಥ ಇಲಾಖೆ ಯಾವುದೇ ಇದ್ದರೆ ಅದು ಶಿಕ್ಷಣ ಇಲಾಖೆ. ಅದರಲ್ಲಿ 36,000 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಪಡ್ಕೊಂಡು ನಾವು ಅತ್ಯುತ್ತಮ ರೀತಿಯ ಶಿಕ್ಷಣ ಸರ್ಕಾರಿ ಶಾಲೆಗಳನ್ನು ಕಟ್ಟುವಂಥ ಕಾರ್ಯ ಮಾಡ್ತೀವಿ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅತ್ಯುತ್ತಮ ಜ್ಞಾನ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳು ಅತ್ಯುತ್ತಮ ರೀತಿಯಿಂದ ಸಾಗಬೇಕು, ಮುಂದುವರಿಬೇಕು ಅನ್ನುವಂಥ ಕಾರ್ಯವನ್ನು ಮನದಟ್ಟು ಮಾಡಿಕೊಂಡು ಆಯಾ ಶಾಲೆಗಳಿಗೆ ಭೇಟಿ ಕೊಟ್ಟು ವಿಶೇಷ ಶಾಲೆಗೆ ಏನು ಬರ್ತೈತೆ ಅನುದಾನವನ್ನು ಕೊಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಇವತ್ತಿನ ದಿವಸ ಗಾಂಧಿನಗರ್ನಲ್ಲಿ ನಮ್ಮ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ 29 7ನೇ ತನ ಈ ಶಾಲೆಯನ್ನು ನಡೀತಿತ್ತು. ಎಲ್ಲ ಇಲ್ಲಿ ಗುರುಗಳ ಪ್ರಯತ್ನದಿಂದ 8ನೇ ತರಗತಿ ಪ್ರಾರಂಭ ಇವತ್ತಾಗಿದೆ. ಆ ಉದ್ಘಾಟನೆಗೆ ನಮ್ಮ ಈ ಮತಕ್ಷೇತ್ರದ ಶಾಸಕರಾದಂಥ ಕಟಕದೋಂಡ್ ಅವರು, ಡೆಪ್ಟಿ ಮೇಯರ್ ಆದಂಥ ದಿನೇಶ್ ಅವರು ಮತ್ತು ಈ ಭಾಗದ ಸದಸ್ಯರಾದಂಥ ಶಫೀಕ್ ಮನಗೋಳಿ ಅವರು ಮತ್ತೆಲ್ಲ ನಮ್ಮ BO ಅವರು ಮತ್ತು ಬಿರಾದಾರ್ ಅವರು ಮತ್ತೆಲ್ಲ ಇಲ್ಲಿ ಇದ್ದಂಥ ಅಧಿಕಾರಿಗಳ ಜೊತೆಗೆ ಈ ಉದ್ಘಾಟನಾ ಸಮಾರಂಭಕ್ಕೆ ನಾನು ಭಾಳ ಸಂತೋಷದಿಂದ ಬಂದೆ. ಇಲ್ಲಿ ಬಂದು ನೋಡಿದಾಗ ಭಾಳಷ್ಟು ಕೊರತೆ ಇಲ್ಲಿ ಇದೆ. ಆದರೆ ಮಕ್ಕಳು ಮತ್ತು ಇಲ್ಲಿ ಪಾಲಕರು ಭಾಳ ಉತ್ಸಾಹಿಕರಿದ್ದಾರೆ. ಅವರೆಲ್ಲ ಮಾಡ್ಬೇಕತ್ತಾರೆ, ಏನಾದ್ರು ತಮ್ಮ ಮಕ್ಕಳು ಕಲಿಸ್ಬೇಕತ್ತಾರೆ. ಆದ್ದರಿಂದ ನಮ್ಮ BO ಅವರು ನಮ್ಗೆ ಮನವಿ ಮಾಡಿದರು, ಇಲ್ಲಿ ಸುಮಾರು ಟಾಯ್ಲೆಟ ಮತ್ತು ಇಲ್ಲಿ ಪ್ಯೂರ್ಸ್ ಹಾಕಿ ಕೊಡಿ, ಇಲ್ಲಿ ಭಾಳ ಸ್ವಚ್ಛತೆನೇ ಮಾಡಬೇಕಾಗಿದೆ, ಶಾಲೆಯನ್ನು ಬಡ ಮಕ್ಕಳು ಭಾಳ ಇರ್ತಾರೆ ಇಲ್ಲಿ ಅಂತ ಹೇಳಿದಾಗ ನಾವು ಭಾಳ ಸಂತೋಷದಿಂದ ಆ ಪ್ಯೂರ್ಸನ್ನು ಈ ಭಾಗ ಸದಸ್ಯರು ಹೇಳ್ದಂಗೆ ಅವರು ಪ್ಯೂರ್ಸ್ ವಗೇರ ಹಾಕಿ ಸ್ವಚ್ಛತೆ ಮಾಡಿ ಎಲ್ಲ ಗಿಡಗಳು ಹಚ್ಚಿ ಅವ್ರು ಮಾರ್ಗದರ್ಶನ ಮತ್ತು ಇಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಡ್ತು. ಅದರ ಜೊತೆಯಲ್ಲಿ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಕೊಡ್ತು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಆದರೂ ಎಲ್ಲ ಮಕ್ಕಳಿಗೆ ಶುಭ ಆಗಲಿ, ಅವ್ರು ಚಲೋ ವಿದ್ಯಾವಂತರಾಗಲಿ. ಇಲ್ಲಿ ಇದ್ದಂಥ ಎಲ್ಲ ಟೀಚರ್ಗಳು, ಗುರುಗಳು, ಗುರುಮಾತೆಯರು ಎಲ್ಲರೂ ಕೂಡಿ ಆ ಮಕ್ಕಳಿಗೆ ಒಂದು ಗುಣಮಟ್ಟದ ವಿದ್ಯಾವನ್ನು ಕೊಡಿಸಿ ಅವರಿಗೆ ದೇಶದ ಭವಿಷ್ಯವನ್ನು ಮಾಡ್ತಾ ಇರುತ್ತೆ. ಅದನ್ನು ಕೂಡ ನಮಗೆ ನಂಬಿಕೆ ಕೂಡ ಇದೆ. ಇನ್ನೊಂದು ಗಾಂಧಿನಗರ್ ಏರಿಯಾನಲ್ಲಿ ಈಗಾಗಲೇ ಸುಮಾರು ಒಂದು 74 ಲಕ್ಷ ರೂಪಾಯಿದು ಡ್ರೈನೇಜ್ ಮಾಡಿದೆ. ಅದು ಅಲ್ಲದೆ ಮತ್ತು 3 ಭಾಗದಲ್ಲಿ ಅವರು ಟೆಂಡರ್ ಕೂಡ ಆಗಿದೆ. ಕೆಲವೇ ದಿವಸದಲ್ಲಿ ಅದನ್ನು ಕೂಡ ಪ್ರಾರಂಭ ಆಗ್ತೈತಿ. ಆ ಗಾಂಧಿನಗರ ಸಮಸ್ತ ಜನತೆಗೆ ಯಾವ ತೊಂದರೆ ಅದ, ಸುಮಾರು ವರ್ಷದಿಂದ ಅದು ತೊಂದರೆ ಇತ್ತು. ಅದಕ್ಕೆ ನಾವು ವಿಶೇಷ ಅನುದಾನ ಕೊಟ್ಟು ಅದಕ್ಕೆ ಅದು ಈಗಾಗಲೇ ಟೆಂಡರ್ ಮಾಡಿದೆ. ಅದು ಈಗಾಗಲೇ 92 ಲಕ್ಷ ರೂಪಾಯಿದು ಒಂದು ಪೂಜೆ ಮಾಡಿವು. ಇನ್ನೂ 2 ಫೈಲ್ ಅದು ಇದು ಅದಾವು ಟೆಂಡರ್ ಆಗಾನ ಅದನ್ನು ಕೂಡ ಪೂಜೆ ಮಾಡಿ ಗಾಂಧಿನಗರ ಜನತೆಗೆ
UGD ಸಮಸ್ಯೆ ಇಲ್ಲದಂಗೆ ಮಾಡಿ ತೋರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರತಂತಹ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆಗಿದ್ದಂಥ ಕಟಗನ ಸಾಹೇಬ್ರೆ ಹಾಗೂ ನಮ್ಮ ಹಿರಿಯ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅಬ್ದುಲ್ ರಜಾಕ್ ಓರ್ತಿ ಸರ್ ಅವರೇ ಹಾಗೂ BEO ಸಾಹೇಬರಾದಂಥ ತಲ್ವಾರ್ ಸಾಹೇಬ್ರ, ಮಹಾನಗರ ಪಾಲಿಕೆಯ ಗೌರವಾನ್ವಿತ ಈ ವಾರ್ಡಿನ ಸದಸ್ಯರಾದಂತಹ ಶಫೀಕ್ ಮನಗೋಳಿ ಸರ್ ಅವರೇ, ಇನ್ನು ಅವರಿವರೆನ್ನದೇ ವೇದಿಕೆ ಮೇಲೆ ಅಲಂಕಾರ ಆಗಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಮಕ್ಕಳೇ, ಪಾಲಕರೇ ಹಾಗೂ ಶಿಕ್ಷಕರೇ, ಈ ಒಂದು ನಾವೇನೋ ರೋಡ್ನಲ್ಲಿ ಯಾವುದೋ ಒಂದು ಬೆಳಗ್ಗೆ ನಾವು ವಿಸಿಟಿಗೆ ಬಂದಾಗ ನಮ್ಮ ವಾರ್ಡ್ಗೆ ಈ 8ನೇ ವರ್ಗಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಹೋಗೋಣ ಅಂತ ನಮ್ಮ ಓರ್ತಿ ಸಾಹೇಬರು ನಮ್ಗೆ ಹೇಳಿದ್ರು. ನಾವು ಹಾಗೆ ಬಂದ್ವಿ. ನಿಜವಾಗಲೂ ಎಲ್ಲ ಈ ಶಾಲೆ ಮಕ್ಕಳನ್ನು ನೋಡಿದ್ರೆ ಖುಷಿ ಆಯಿತು. ಹಂಗೆ ನಮಗೂ ಕೂಡ ಈ ಶಾಲೆ ವಾತಾವರಣ ಇಲ್ಲಿ ನೋಡಿದ್ರೆ ದುಃಖನೂ ಕೂಡ ಅಷ್ಟೇ ಆಯಿತು. ಯಾಕೆಂದ್ರೆ ಈ ಶಾಲೆ ಏನೂ ಅಭಿವೃದ್ಧಿ ಆಗಿಲ್ಲ. ಈಗ ಇಷ್ಟು ದಿವಸ ಏನಾಯ್ತು ಅದಾಗಿದ್ದಾಯ್ತು. ನಮ್ಮ ಜನಪ್ರಿಯ ಶಾಸಕರಿದ್ದಾರೆ, ಅವ್ರಿಗೆ ಒಂದು ಗಮನ ಹರಿಸಿ, ನಮ್ಮ ಮಹಾಪೌರರಿಗೆ ಗಮನ ಹರಿಸಿ, ಈ ವಾರ್ಡಿನ ಸದಸ್ಯರಾದಂತಹ ಶಫೀಕ್ ಮನಗೋಳಿ ಅವರು ಉತ್ಸಾಹಿಗಳಿದ್ದಾರೆ, ಅವ್ರ ಗಮನಕ್ಕೆ ತಂದು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಏನ್ ಬರ್ತದೆ, ನಮ್ಮ ಕೈಲಿ ಏನಾಗ್ಬೋದು ಅನ್ನೋದು ನಮ್ಮ ಗಮನಕ್ಕೆ ತಂದು ಯಾವತ್ತು ಈ ಶಾಲೆ ಅಭಿವೃದ್ಧಿಗೆ ನಾವು ಯಾವಾಗಲೂ ನಿಮ್ಮ ಪರ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್. ಸರಿಯಾದ ಸಮಯಕ್ಕೆ ಆಗಮಿಸಿ ಬಹುದಿನಗಳಿಂದ ಇರ್ತಕ್ಕಂಥ ಬೇಡಿಕೆಯನ್ನು ನಮ್ಮ ಏನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಸೂಚಿಸಿರ್ತಕ್ಕಂಥ ಪ್ರಾಥಮಿಕ ಶಿಕ್ಷಣದ 1ರಿಂದ 8ನೇ ತರಗತಿಯನ್ನು ಉನ್ನತೀಕರಿಸಿ ಇವತ್ತು ಅವರ ಅಮೃತ ಹಸ್ತದಿಂದ ಈ ಶಾಲೆಗೆ ಲೋಕಾರ್ಪಣೆಯನ್ನು ಮಾಡಿ ಈ ಕ್ಷಣದಿಂದ ಈ ಶಾಲೆ 7ನೇ ತರಗತಿಯಿಂದ ಹೊಸದಾಗಿ 8ನೇ ತರಗತಿಯನ್ನು ಆರಂಭ ಮಾಡೋಕ್ಕೆ ಅವರು ತಮ್ಮ ಅಮೃತ ಹಸ್ತದಿಂದ ಇವತ್ತು ಅದನ್ನು ತಮಗೆಲ್ಲ ಅರ್ಪಿಸಿದ್ದಾರೆ. ಅವರಿಗೆ ನಾ ಎಲ್ಲ ಪಾಲಕ ಪೋಷಕರ ಪರವಾಗಿ, ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಮಾನ್ಯ ಶಾಸಕರಿಗೆ ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಬಹುಶಃ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಅಟ್ಲೀಸ್ಟ್ ನಮಗೆ ಇಷ್ಟು ಸಂಖ್ಯೆಯಲ್ಲಾದರೂ ಪಾಲಕ ಪೋಷಕರು ಬಂದಿದ್ದು ನೋಡಿದ್ರೆ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಸಿಟಿನಲ್ಲಿ ಇರ್ತಕ್ಕಂಥದ್ದು 116 ಪ್ರಾಥಮಿಕ ಶಾಲೆಗಳು ಮಾತ್ರ. ನಮ್ಮ ಸಿಟಿನಲ್ಲಿ अस्सलामुअलैकुम। आज का फंक्शन का मतलब ये है कि हमारा 8th क्लास का आज से रनिंग हुआ। उसके बारे में हमारे MLA साहब बहुत कोशिश करे और हमारे वार्ड के मेंबर शफीक मनगोली उन्होंने भी हमारा साथ दिए। इस वजह से क्या है, इसके आगे हमारे क्लासरूम की कमी है। ये क्लासरूम के वास्ते है 2 हमें अर्जी डालें, उनको मानवीय पत्र दी, वो हमने 2 क्लासरूम सैंक्शन होना और एक शौचालय का अच्छा बना को देना, ये हमें उनके अस्तर गुजारिश करते हैं। हमारा जरा गार्डन है जरा क्लीन नहीं है, वो जरा JCB वो लगा को जरा अच्छा करना। इसके वास्ते हमें मुख्य अतिथिಗಳು MLA विठल कतकडोन साहब आए थे, बाद में मेयर वर्ती साहब, उपमेयर दिनेश हल्ली और बाद में हमारे वार्ड के मेंबर शफीक मनगोली, BO ऑफिसर, ये सब जने बखूबी हमारे को साथ दी। हम सरकार से यही गुजारिश करना चाहते हैं कि हमारे मानवी को जल्द से जल्द अमल में ला को काम करने की कोशिश करें। ये कौन सी स्कूल और कहाँ पर आती है? ये स्कूल गांधीनगर वार्ड नंबर 16 USB 29 नंबर है। ये कौन सी उर्दू स्कूल है? कहाँ? उर्दू स्कूल है सर। ये बॉयज है गर्ल्स? ये दोनों कॉमन है। उर्दू जो आपको 8th क्लास का उद्घाटन किया है, हाँ सर। ये बॉयज का था कि गर्ल्स का? नहीं, ये दोनों कॉमन आते हैं सर, दोनों कॉमन। दोनों कॉमन। तो अभी आपने एक शासक को यहाँ पर लेटर दिया, उन्होंने क्या कहा? हमने आश्वासन दिए सर उन्होंने कि काम कर को देता हूँ बोल को, और उनके ऊपर हमने भरोसा भी है कि उन्होंने हमारा काम करते हैं बोल को। इस वजह से हमें उनको दी मानवीय पत्र। हमारे मोहल्ले के सब साथियों के तरफ से
गुजारिश करें, आगे के दिनों में कर को देता हूँ बोल को इंशाल्लाह करते हैं। आपका नाम? जमीर मलिक बोल को SDMC अध्यक्ष है, USB 29 नंबर उर्दू स्कूल गांधीनगर। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.